ಹೀಗೆ ಕರಾವಳಿಯಲ್ಲಿ ಕಾಂಗ್ರೆಸ್ ಅಬ್ಬರಿಸಿದ್ರೆ ಅತ್ತ ದೆಹಲಿಯಲ್ಲಿ ಬಿಜೆಪಿ ರಣತಂತ್ರವನ್ನ ಹೆಣೆಯುವಂತ ನಿಟ್ಟಿನಲ್ಲಿ ಸಭೆಯನ್ನ ನಡೆಸಿದೆ. ದೇಶದ ಎಲ್ಲ ರಾಜ್ಯಗಳ ಬಿಜೆಪಿ ನಾಯಕರನ್ನ ದೆಹಲಿಗೆ ಕರೆಸಿಕೊಂಡು ಚುನಾವಣೆ ಗೆಲ್ಲೋದಕ್ಕೆ ಕಾರ್ಯತಂತ್ರವನ್ನ ರೂಪಿಸಲಾಗಿದೆ. ಟಾರ್ಗೆಟ್ 400 ಅಂತ ಅಂದ್ರೆ 400 ಕ್ಷೇತ್ರದ ಗುರಿ ಇಟ್ಕೊಂಡು ತಂತ್ರಗಾರಿಕೆಯನ್ನ ಹೆಣೆಯಲಾಗಿದೆ. ಈ ಮಧ್ಯೆ ಇತ್ತ ರಾಜ್ಯದಲ್ಲಿ ಟಿಕೆಟ್ಗಾಗಿ ಲಾಬಿ ಕೂಡ ಜೋರಾಗಿ ನಡೀತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ 400 ಕ್ಷೇತ್ರಗಳನ್ನ ಗೆಲ್ಲುವಂತ ಒಂದು ಟಾರ್ಗೆಟ್ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಆಗಿರೋ ದೃಷ್ಟಿಯಿಂದ 28 ಸ್ಥಾನಗಳನ್ನ ಗೆಲ್ಲಬೇಕು. ಹೆಜ್ಜೆ ಹೆಜ್ಜೆಗೂ ಲೆಕ್ಕಾಚಾರ, ಪ್ರತಿ ನಡೆಯಲ್ಲೂ ತಂತ್ರಗಾರಿಕೆ. ಲೋಕಸಭೆ ಸಮರದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಬಿಜೆಪಿಗೆ ಸೋಲಿನ ಬರೆ ಎಳೆಯಲು ಕಾಂಗ್ರೆಸ್ ರಣತಂತ್ರ ರೂಪಿಸುತ್ತಿದ್ರೆ, ಕೇಸರಿ ಪಡೆ 400 ಸ್ಥಾನ ಗೆಲ್ಲುವ ಸಂಕಲ್ಪ ತೊಟ್ಟು ಅಖಾಡಕ್ಕೆ ಇಳಿದಿದೆ. ಟಾರ್ಗೆಟ್ 400, ಲೋಕ ಅಖಾಡ ಗೆಲ್ಲಲು ಬಿಜೆಪಿ ರಣತಂತ್ರ. ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಗದ್ದುಗೇರಲು ಮೋದಿ ಮಂತ್ರ. ಲೋಕಸಮರಕ್ಕೆ ಬಿಜೆಪಿ ಸಜ್ಜಾಗ್ತಿದೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಕೇಂದ್ರದ ಗದ್ದುಗೆ ಹಿಡಿಯಲು ತಂತ್ರಗಾರಿಕೆ ಶುರು ಮಾಡಿದೆ. ಸ್ವಂತ ಬಲದಿಂದಲೇ 370 ಕ್ಷೇತ್ರ, ಒಟ್ಟು 400 ಕ್ಷೇತ್ರ ಗೆಲ್ಲಲು ರಂಗ ತಾಲೀಮು ಆರಂಭಿಸಿದೆ. ಇದರ ಭಾಗವಾಗಿ ಇವತ್ತು ದೆಹಲಿಯಲ್ಲಿ ಮಹಾ ಅಧಿವೇಶನ ನಡೆಯಿತು. ದೆಹಲಿಯ ಭಾರತ್ ಮಂಟಪದಲ್ಲಿ 2 ದಿನಗಳ ರಾಷ್ಟ್ರೀಯ ಮಂಡಳಿ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ವಿವಿಧ ರಾಜ್ಯಗಳ ಬಿಜೆಪಿ ಜನಪ್ರತಿನಿಧಿಗಳು, ಸಂಸದರು, ಶಾಸಕರು, ಮಾಜಿ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು, ಮೋರ್ಚಾಗಳ ಅಧ್ಯಕ್ಷರು ಸೇರಿದಂತೆ 11,500ಕ್ಕೂ ಹೆಚ್ಚು ಮಂದಿ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಪಕ್ಷದ ಎಲ್ಲಾ ಪ್ರಮುಖ ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಂಬರುವ ಲೋಕಸಭೆ ಚುನಾವಣೆಗೆ ಕಾರ್ಯತಂತ್ರ ರೂಪಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಸಭೆಯಲ್ಲಿ ಕಳೆದ 10 ವರ್ಷಗಳ ಸರ್ಕಾರದ ಸಾಧನೆ ಬಗ್ಗೆ ಚರ್ಚಿಸಲಾಗಿದೆ. ಬಿಜೆಪಿ ಕಾರ್ಯಕಾರಿಣಿ ಅಜೆಂಡಾ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, 400 ಸ್ಥಾನ ಗೆಲ್ಲುವ ಟಾರ್ಗೆಟ್ ಇಟ್ಕೊಂಡು ಈ ಸಭೆ ಮಾಡಲಾಗ್ತಿದೆ. ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಬೇಕು ಅಂತ ಅಶೋಕ್ ಹೇಳಿದರು. ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ 400 ಕ್ಷೇತ್ರಗಳನ್ನ ಗೆಲ್ಲುವಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡು ಕರೆದಿರ್ತಕ್ಕಂಥ ವಿಶೇಷ ಕಾರ್ಯಕಾರಿಣಿ ಸಭೆ. ಚುನಾವಣೆ ನಾಮಿನೇಷನ್ ಯಾವತ್ತಿಂದನೂ ಆಗಲಿ, ಆದರೆ ಇಲ್ಲಿಂದ ಹೊರಟ ತಕ್ಷಣವೇ ನಾವೆಲ್ಲರೂ ಕೂಡ ನಮ್ಮ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥದ್ದು, ವಿಶೇಷವಾಗಿ ಕರ್ನಾಟಕದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಆಗಿರೋ ದೃಷ್ಟಿಯಿಂದ 28 ಸ್ಥಾನಗಳನ್ನು ಗೆಲ್ಲಬೇಕು. ಈ ಗುರಿಯೊಂದಿಗೆ ಇಲ್ಲಿಂದ ನಾವು ತೆರಳ್ತಾ ಇದ್ದೇವೆ. ಅತ್ತ ದೆಹಲಿಯಲ್ಲಿ ಟಾರ್ಗೆಟ್ 400ರತ್ತ ಗುರಿ ಇಟ್ಟಿದ್ರೆ, ಇತ್ತ ರಾಜ್ಯ ಬಿಜೆಪಿಯಲ್ಲಿ ಟಿಕೆಟ್ ಲಾಬಿ ಜೋರಾಗಿದೆ. ತುಮಕೂರು ಟಿಕೆಟ್ ಕೇಳಿದ್ದೇನೆ, ಕೊಟ್ರೆ ನಿಲ್ಲುತ್ತೇನೆ ಅಂತ ವಿ ಸೋಮಣ್ಣ ಟವೆಲ್ ಹಾಕಿದ್ದಾರೆ. ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ನಾನು ಆ ಥರ ಯೋಚನೆ ಮಾಡಿದಪ್ಪ. ನನಗೇನು ತುಮಕೂರು ಅಷ್ಟೇನಲ್ಲ, ನನಗೆ ಬೆಂಗಳೂರು ಅಷ್ಟೇ, ತುಮಕೂರು ಅಷ್ಟೇಪ್ಪ. ಬೆಂಗಳೂರಿಗಿನ್ನ ಹತ್ತಿರದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನಾನು ತಂದೆ ಆದಂಥ ಒಂದು ಇತಿಹಾಸ ಇದೆ. ಹಾಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ. ನಾನು ಅದೆಲ್ಲ ಯಾಕಪ್ಪ ಹೈಕಮಾಂಡು ಹೋಗು ಅಂದರೆ ಹೇಳ್ತಾರೆ ಸರ್, ಹೋಗ್ತೀನಿ, ಇಲ್ಲಾಂದರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋದು. ನಾನೇನು ಅಪೇಕ್ಷಕನೂ ಅಲ್ಲ, ಯಾರಿಗೂ ಕೇಳ್ಕೊಂಡಿಲ್ಲ. ಹೈಕಮಾಂಡು, ಪಕ್ಷದ ವರಿಷ್ಠರು ಯಾರಿಗೆ ಟಿಕೆಟ್ ಕೊಡ್ತಾರೆ, ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡೋಣ ಅಂತ ಹಾವೇರಿ ಗದಗ ಜಿಲ್ಲೆಯ ಪ್ರಮುಖರನ್ನ ಎಲ್ಲ ನಾನು ಹೇಳಿದ್ದೇನೆ. ಆ ಪ್ರಮುಖ ಕೆಲಸ ಮಾಡ್ತೀವಿ. ಹಾವೇರಿಯಲ್ಲಿ ಮತ್ತೊಮ್ಮೆ BJP ಆಯ್ಕೆ ಆಗುತ್ತೆ. ವರಿಷ್ಠರು ಪಕ್ಷ ಸ್ಪರ್ಧೆ ಮಾಡಿರಿ ಲೋಕಸಭೆಗೆ ಅಂತಂದರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ, ಅವ್ರು ಬಿಟ್ಟಂತ. ನಾನು ಯಾವುದೇ ಕ್ಷೇತ್ರಕ್ಕೆ, ನೀವು ಯಾವುದೇ ಕ್ಷೇತ್ರ ಅಂತೂ ಹೇಳಿಲ್ಲ, ನೀವು ಬೆಳಗಾವಿ ಅಂತ ಅನ್ಬೋದು, ಆದರೆ ಯಾವುದೇ ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇದ್ದೀನಿ. ಹೀಗೆ ಸೋಮಣ್ಣ ತುಮಕೂರು ಲೋಕಸಭೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ರೆ, ಅತ್ತ ಆಗ್ತಿರುವ ಬೆಳವಣಿಗೆ ಬೇರೆ ಇದ್ದಂತಿದೆ. ತುಮಕೂರು ಲೋಕಸಭೆ ಮೇಲೆ RSS ಮುಖಂಡ ಹಾಗೂ ಸಿದ್ಧಗಂಗಾ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕ ಆಗಿರುವ ಡಾಕ್ಟರ್ ಪರಮೇಶ್ ಟವೆಲ್ ಹಾಕಿದ್ದಾರೆ. ಆ ಪಟ್ಟಿನಲ್ಲಿ ಏನು ಕೇಂದ್ರಕ್ಕೆ ಕಳಿಸ್ತಾರಲ್ಲ, ಆ ಪಟ್ಟಿನಲ್ಲಿ ನಮ್ಮದಂತೂ ಹೆಸರು ಇರುತ್ತೆ. ಆದರೂ ಆ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಸ್ಥಳೀಯವಾಗಿ ಇಲ್ಲಿರೋರು ಮತ್ತು ಸಂಘಟನೆಗೆ ಜೋಡಿಸ್ಕೊಂಡಿರೋರು, ಈಗ ಯಾರು ಬೇಕಾದ್ರೂ, ಈಗ ಜಿಲ್ಲಾ ಸಂಘಟನೆಯಲ್ಲಿ ಜೋಡಿಸ್ಕೊಂಡವರು ಮತ್ತು ಸ್ಥಳೀಯವಾಗಿರೋರಿಗೆ
ಪ್ರಾಮುಖ್ಯತೆ ಕೊಡಬೇಕು ಮತ್ತು ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋದೇ ನಮ್ಮ. ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಪಕ್ಷಗಳ ರಾಜಕೀಯ ಲೆಕ್ಕಾಚಾರ ಗರಿಗೆದರುತ್ತಿದೆ. ರಾಜ್ಯದಲ್ಲಿ 28ಕ್ಕೆ 28 ಗೆಲ್ಲೋಕೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಸನ್ನದ್ಧವಾಗಿದ್ರೆ, ಅತ್ತ ದೆಹಲಿಯಲ್ಲಿ 400 ಕ್ಷೇತ್ರ ಗೆಲ್ಲೋಕೆ ಸಭೆ ನಡೆಸಲಾಗಿದೆ. ನಾಳೆ ಸಭೆ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ. ನಾಯಕರಿಗೆ ಗೆಲುವಿನ ಟಿಪ್ಸ್ ನೀಡಲಿದ್ದಾರೆ. ಹರೀಶ್, TV9, ನವದೆಹಲಿ.